ಈ ವರ್ಷ ನೀವೇನಾದ್ರೂ ಸಿಇಟಿ ಎಕ್ಸಾಮ್ ನ ಬರೀತಾ ಇರಾ ಅಂದ್ರೆ ಈ ಒಂದು ವಿಡಿಯೋನ ಮಿಸ್ ಮಾಡ್ಕೊಳ್ಳೋ ಹಾಗೆ ಇಲ್ಲ. ಯಾಕೆಂದ್ರೆ ಡೈರೆಕ್ಟರ್ ಅವರು ಅಫಿಷಿಯಲ್ ಆಗಿ ಮೀಡಿಯಾಗೆ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಈ ವರ್ಷ ಎಕ್ಸಾಮ್ ಅಲ್ಲಿ 3 ಬಿಗ್ ಚೇಂಜಸ್ ಆಗ್ತಿದೆ. ಅಂದ್ರೆ ಪ್ರತಿ ವರ್ಷನೂ ಕೂಡ ಬೇರೆ ರೀತಿ ಎಕ್ಸಾಮ್ ನಡೀತಿತ್ತು, ಆದ್ರೆ ಈ ವರ್ಷ ಸ್ವಲ್ಪ ಡಿಫ್ರೆಂಟ್ ಆಗಿ ನಡೆಯುತ್ತೆ. ಹಾಗಾದ್ರೆ ಏನೇನ್ ಚೇಂಜಸ್ ಆಗ್ತಿದೆ, ಏನ್ ಅಪ್ಡೇಟ್ಸ್ ಬಂದಿದೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಶಾರ್ಟ್ ಆಗಿ ಇರುತ್ತೆ, ವಿಡಿಯೋನ ಗಮನ ಇಟ್ಟುಕೊನವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮಗೆ ಮಾಡೋ ಒಂದೇ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಕಾಂಟಿನ್ಯೂಸ್ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಅಲ್ಲಿ ಕಾಲೇಜಸ್ ಒಂದು ವಾಟ್ಸ್ಆಪ್ ಚಾಟ್ ಬೋರ್ಡ್ ಇದೆ. ಇಲ್ಲಿ ನಿಮಗೆ KCT ಕ್ವಶನ್ ಪೇಪರ್, ಬ್ಲೂ ಪ್ರಿಂಟ್ಸ್ ಮತ್ತೆ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಎಲ್ಲ ಕೂಡ ಫ್ರೀ ಆಗಿ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಸೆಕ್ಷನ್ ಲಿಂಕ್ ಇರುತ್ತೆ, ಕಂಪ್ಲೀಟ್ಲಿ ಫ್ರೀ ಇರುತ್ತೆ, ಚೆಕ್ ಮಾಡಿ. ಕೂಡ ಗೊತ್ತಿದೆ, ಇವಾಗ ಏಪ್ರಿಲ್ 15ನೇ ತಾರೀಕಿಂದ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ. ಫಸ್ಟ್ ಕನ್ನಡ ಎಕ್ಸಾಮ್ ನಡೆಯುತ್ತೆ, ಅದಾದ್ಮೇಲೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ 4 ಎಕ್ಸಾಮ್ ನಡೆಯುತ್ತೆ 16 ಮತ್ತೆ 17ನೇ ತಾರೀಕು. ಸರಿನಾ? ಈ ಪ್ರತಿ ವರ್ಷನೂ ಕೂಡ ಒಂದು ರೀತಿ ಎಕ್ಸಾಮ್ ನಡೀತಿದ್ದು, ಆದ್ರೆ ಈ ವರ್ಷ ಚೇಂಜಸ್ ಮಾಡ್ತಾ ಇರ. ಏನಕ್ಕೆ ಈ ರೀತಿ ಚೇಂಜಸ್ ನ ಮಾಡ್ತಾ ಇರ ಅಂದ್ರೆ, ಇಲ್ಲಿ ನಿಮ್ಗೆ ಯಾವುದೇ ತರದ ಒಂದು ಎಕ್ಸಾಮ್ ಅಲ್ಲಿ ಬೇರೆಯವರಿಂದ ನಿಮ್ಗೆ ಮೋಸ ಆಗ್ಬಾರ್ದು, ನಿಮ್ಮ ರ್ಯಾಂಕಿಂಗ್ ಕಮ್ಮಿ ಬರಬಾರ್ದು ಅನ್ನೋದಕ್ಕೋಸ್ಕರ ಈ ಒಂದು ಚೇಂಜಸ್ ನ ತರ್ತಾ ಇದ್ರೆ. ಹಾಗಾದ್ರೆ ಏನೇನ್ ಚೇಂಜಸ್ ಆಗ್ತಿದೆ ಅಂದ್ರೆ, ಇಲ್ಲಿ KEA ಅಲ್ಲಿ ಏನ್ ಮಾಡ್ತಿದ್ರೆ ಅಂದ್ರೆ, ಇಲ್ಲಿ ಯಾವುದೇ ತರದ ವೆಬ್ ಕಾಸ್ಟಿಂಗ್ ನಡೀತಾ ಇರಲಿಲ್ಲ. ಅಂದ್ರೆ ನೀವು ಎಕ್ಸಾಮ್ ಬರೆಯೋದು, ಅಲ್ಲಿ CC ಕ್ಯಾಮ್ರಿಂದ ರೆಕಾರ್ಡ್ ಆಗೋದು, ಅಲ್ಲಿ ಪ್ರತಿಯೊಬ್ರು ಅಲ್ಲಿ ಮಾನಿಟರ್ ಮಾಡೋದು, ಒಂದು ಡಿಸ್ಟಿಕ್ ಅಲ್ಲಿ ಒಂದು ಸೆಂಟರ್ ಅಲ್ಲಿ ಆ ರೀತಿ ನಡೀತಾ ಇರಲಿಲ್ಲ. ಆದ್ರೆ ಈ ವರ್ಷದಿಂದ ಏನಾಗುತ್ತೆ ಅಂದ್ರೆ, ನಿಮ್ಗೆ ವೆಬ್ ಕಾಸ್ಟಿಂಗ್ ಅಂತ ಇರುತ್ತೆ. ಅಂದ್ರೆ ನೀವ್ ಏನ್ ಎಕ್ಸಾಮ್ ಬರೀತಾ ಇರ್ತೀರಾ ಅದು CC ಕ್ಯಾಮ್ರಾದಲ್ಲಿ ಲೈವ್ ಆಗಿ ರೆಕಾರ್ಡ್ ಆಗ್ತಾ ಇರುತ್ತೆ. ಮತ್ತೆ ಒಂದು ಸೆಂಟರ್ ಇರುತ್ತೆ ಪ್ರತಿಯೊಂದು ಡಿಸ್ಟಿಕ್ ಅಲ್ಲೂ ಕೂಡ, ಆ ಒಂದು ತಾಲೂಕಲ್ಲೂ ಕೂಡ ಅವರು ಅಲ್ಲಿ ಮಾನಿಟರ್ ಮಾಡ್ತಾ ಇರ್ತಾರೆ. ಅಲ್ಲೇನಾದ್ರು ಯಾರು ಕಾಪಿ ಹೊಡಿತಿದ್ರೆ ಅಲ್ಲಿ ಇಮಿಡಿಯೇಟ್ ಆಗಿ ಅವ್ರಿಗೆ ಗೊತ್ತಾಗುತ್ತೆ. ಇದು ಮೊದಲೇ ಚೇಂಜಸ್ ಆಗ್ತಾ ಇರೋದು, ಈ ವರ್ಷ ಇಂಪ್ಲಿಮೆಂಟ್ ಆಗ್ತಿದೆ. ಮತ್ತೆ ಎರಡನೇ ಚೇಂಜಸ್ ಏನಾಗ್ತಿದೆ ಅಂದ್ರೆ, ಇಲ್ಲಿ ಡ್ರೆಸ್ ಕೋಡ್. ಇಲ್ಲಿ KA ಕಡೆಯಿಂದ ಯಾವುದೇ ತರದ ಸ್ಪೆಸಿಫೈಡ್ ಆಗಿ ಡ್ರೆಸ್ ಕೋಡ್ ನ ಹೇಳ್ತಾ ಇರಲಿಲ್ಲ ಪ್ರತಿ ವರ್ಷ. ಆದ್ರೆ ಈ ವರ್ಷದಿಂದ ಏನ್ ಮಾಡ್ತಾ ಇದೆ ಅಂದ್ರೆ, ಡ್ರೆಸ್ ಕೋಡ್ ನ ಹೇಳ್ತಾರೆ. ಅಂದ್ರೆ ನಿಮ್ ನೀಟ್ ಎಕ್ಸಾಮ್ಗೆ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಗೆ ಯಾವ ರೀತಿ ಒಂದು ಡ್ರೆಸ್ ಕೋಡ್ ಇರುತ್ತೆ, ಸಿಂಪಲ್ ಆಗಿರುವಂತ ಡ್ರೆಸ್ ಹಾಕೊಂಡು ಹೋಗ್ಬೇಕು, ಫುಲ್ ಸ್ಲೀವ್ಸ್ ಇರುವಂತ ಡ್ರೆಸ್ ಹಾಕೊಂಡು ಹೋಗ್ಬಾರ್ದು, ಆ ರೀತಿ ರೂಲ್ಸ್ ಅಂಡ್ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಆ ರೀತಿ ನೀವು ಒಂದು ಡ್ರೆಸ್ ಕೋಡ್ ಏನಿದೆಯಲ್ಲ ಅದನ್ನ ನೀವು ಫಾಲೋ ಮಾಡಬೇಕು. ನಮ್ಮ ಚಾನಲ್ ಹಾಗೆ ಡ್ರೆಸ್ ಕೋಡ್ ಬಗ್ಗೆ ವಿಡಿಯೋ ಇದೆ, ಅದನ್ನ ಚೆಕ್ ಮಾಡಿ, ನಿಮ್ಗೆ ಯೂಸ್ಫುಲ್ ಆಗುತ್ತೆ. KA ಡೈರೆಕ್ಟರ್ ಹೇಳಿದ್ರೆ, ಪ್ರತಿಯೊಂದು ಎಕ್ಸಾಮಿನೇಷನ್ ಸೆಂಟರ್ ಅಲ್ಲೂ ಕೂಡ ಪೊಲೀಸ್ ಕಾನ್ಸ್ಟೇಬಲ್ಸ್ ಅನ್ನ ನೇಮಕ ಮಾಡಿರ್ತೀವಿ. ಅವರು ಡ್ರೆಸ್ ಕೋಡ್ ಬಗ್ಗೆ ಆಗಿರ್ಲಿ, ಆ ಇನ್ನು ಎಲೆಕ್ಟ್ರಾನಿಕ್ ಡಿವೈಸ್ ಬಗ್ಗೆ ಆಗಿರ್ಲಿ, ಎಲ್ಲಾನು ಕೂಡ ಅವರು ಕ್ರಮನ ಕೈಗೊಳ್ತಾರೆ. ಅವ್ರು ಎಲ್ಲಾನು ಕೂಡ ವೆರಿಫೈ ಮಾಡಿ ನಂತರ ಒಂದು ಎಕ್ಸಾಮಿನೇಷನ್ ಹಾಲ್ಗೆ ಸ್ಟೂಡೆಂಟ್ ಅಲೋ ಮಾಡ್ತಾರೆ. ಇದನ್ನ ಸ್ಟ್ರಿಕ್ಟ್ ಆಗಿ ನಾವು ಈ ವರ್ಷ ಫಾಲೋ ಮಾಡ್ತೀವಿ ಅಂತ ಹೇಳಿದ್ರೆ, ಅದರಿಂದ ಆದಷ್ಟು ಸಿಂಪಲ್ ಆಗಿರುವಂತ ಡ್ರೆಸ್ ಕೋಡ್ ನ ಹಾಕೊಂಡು ಹೋಗಿ. ಏನಾದ್ರು ಡ್ರೆಸ್ ಕೋಡ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ, ವಿಡಿಯೋ ಎಂಡ್ ಅಲ್ಲಿ ಒಂದು ಎಂಡ್ ಸ್ಕ್ರೀನ್ ಒಂದು ವಿಡಿಯೋ ಬರ್ತದೆ, ಅದನ್ನ ಚೆಕ್ ಮಾಡಿ. ಸರಿನಾ? ನೆಕ್ಸ್ಟ್ ಮೂರನೇದಾಗಿ ಏನಂದ್ರೆ, ಇಲ್ಲಿ ನೀವೆಲ್ಲರೂ ಕೂಡ CET ಹಾಲ್ ಟಿಕೆಟ್ ನ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ. ನೀವು CET ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡ್ಬೋದು ಕೆಳಗಡೆ ಒಂದು QR ಕೋಡ್ ಬಂದಿದೆ. ಇದು ಯಾವ ವರ್ಷನೂ ಕೂಡ ಈ ರೀತಿ QR ಕೋಡ್ ಇರಲಿಲ್ಲ. ಬೇಕಾದ್ರೆ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಬ್ರದರ್ಸ್ ಸಿಸ್ಟರ್ಸ್ ಏನಾದ್ರು ಎಲ್ಡರ್ಸ್ ಇತ್ತು ಅಂದ್ರೆ ನೀವು ನೋಡ್ಬೋದು ಅವ್ರದ್ದು ಹಾಲ್ ಟಿಕೆಟ್ ನ. QR ಕೋಡ್ ಬರ್ತಾ ಇರಲಿಲ್ಲ. ಈ ಒಂದು QR ಕೋಡ್ ಏನಕ್ಕೆ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂದ್ರೆ, ಇಲ್ಲಿ ಇನ್ ಕೇಸ್ ನಿಮ್ಮ ಜಾಗದಲ್ಲಿ ಬೇರೆಯವ್ರು ಏನಾದ್ರು ಎಕ್ಸಾಮ್ ಬರೀತಾ ಇರ್ಬೋದು, ಅಥವಾ ನೀವೇನಾ ಅನ್ನೋದು ಅವ್ರಿಗೆ ಏನೋ ಡೌಟ್ ಆಗ್ಬೋದು ಇನ್ವಿಜಿಲೇಟರ್ಗೆ. ಅವಾಗ ಅವ್ರು ಏನಾದ್ರು ಅವ್ರ ಒಂದು ಅಪ್ಲಿಕೇಶನ್ ಕೊಟ್ಟಿರ್ತಾರೆ KE ಅವರು ಇನ್ವಿಜಿಲೇಟರ್ಸ್ಗೆ. ಆ ಒಂದು ಅಪ್ಲಿಕೇಶನ್ ಇಂದ ಈ ಒಂದು QR ಕೋಡ್ ನ ಸ್ಕ್ಯಾನ್ ಮಾಡಿದ್ರೆ ಕಂಪ್ಲೀಟ್ ನಿಮ್ಮ ಬಯೋಡೇಟಾ ಬರುತ್ತೆ. ಅಲ್ಲಿ ವೆರಿಫೈ ಮಾಡ್ಕೋತಾರೆ ನೀವೇ ಸ್ಟೂಡೆಂಟಾ ಅಲ್ವಾ ಅಂತ. ಸರಿನಾ? ಯಾವುದೇ ತರದ ಫ್ರಾಡ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಇಲ್ಲಿ QR ಕೋಡ್ ನ ಮಾಡಿದ್ರೆ ನಿಮ್ಮ ಕ್ರಾಸ್ ವೆರಿಫೈನ ಮಾಡ್ಕೊಳ್ಳೋಕೆ. ಈ ರೀತಿ 3 ಹೊಸ ಚೇಂಜಸ್ ಇಂಪ್ಲಿಮೆಂಟ್ ಆಗ್ತಿದೆ. ಇದು ಜಸ್ಟ್ ಎಕ್ಸಾಮ್ಗೆ ಈ ರೀತಿ ಚೇಂಜಸ್ ಆಗ್ತಿದೆ ಅಂದ್ರೆ, ಇನ್ನು ಕೌನ್ಸಿಲಿಂಗ್ ಅಲ್ಲೂ ಕೂಡ ಸಾಕಷ್ಟು ಚೇಂಜಸ್ ಈ ವರ್ಷ ಆಗುತ್ತೆ. ಡೆಫಿನೆಟ್ಲಿ ಲಾಸ್ಟ್ ಇಯರ್ ತರ ಈ ಇಯರ್ ಕೌನ್ಸಿಲಿಂಗ್ ಇರಲ್ಲ. ಯಾಕಂದ್ರೆ ಲಾಸ್ಟ್ ಇಯರ್ ಸಾಕಷ್ಟು ಫ್ರಾಡ್ ನಡೆದಿದೆ ಕೌನ್ಸಿಲಿಂಗ್, ಸೀಟ್ ಬ್ಲಾಕಿಂಗ್ ಅಂತ ಅನ್ಬಿಟ್ಟು. ಅದು ನೋಡೋಣ ಏನಾಗುತ್ತೆ ಅಂತ ನಿಮ್ಗೆ ಫ್ಯೂಚರ್ ಅಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟ್ ನೀಟಾಗಿ ಎಕ್ಸಾಮ್ ಬರ್ದುಟ್ಟು ಬನ್ನಿ. ಅದ ರಿಸಲ್ಟ್ ಬಂದಾದ್ಮೇಲೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಏನೇನ್ ಚೇಂಜಸ್ ಆಗ್ತಿದೆ ಈ ವರ್ಷ ಕೌನ್ಸಿಲಿಂಗ್ ಅಲ್ಲಿ, ಯಾವ ರೀತಿ ಇರುತ್ತೆ ಎಲ್ಲ ಕೂಡ. ಜಸ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೇಕಾಗುತ್ತೆ ಅಷ್ಟೇ, ಏನು ದೊಡ್ಡ ಕೆಲಸ ಏನು ಮಾಡೋಗುತ್ತೆ ಅಲ್ಲ. ಜಸ್ಟ್ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗಳಿಗೂ ಕೂಡ ಶೇರ್ ಮಾಡಿ, ಮಾಹಿತಿನ ತಿಳಿಸಿ. ಮತ್ತೆ ಚಾಟ್ ಬೋರ್ಡ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಸೆಕ್ಷನ್ ಇರುತ್ತೆ, ಚೆಕ್ ಮಾಡಿ. ಥ್ಯಾಂಕ್ ಯು.